ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಮಾಡುವಂಥ ಪರಿಹಾರಗಳು ನಮ್ಮ ಸಾಲದ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಭೂಮಿಗೆ ಸಂಬಂಧಪಟ್ಟಂಥದ್ದರಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಬಹುದು. ಯಾಕಂದರೆ ಕುಜನಿಗೆ ಸಂಬಂಧಪಟ್ಟಂಥ ಮಂಗಳವಾರದ ದಿನ ನಾವು ಮಾಡುವಂಥ ಈ ಪರಿಹಾರಗಳು ಬೇಗ ಕೈಗೂಡುತ್ತೆ. ಏನೇ ಒಂದು ಗ್ರಹ ದೋಷಗಳ ಅದರಿಂದ ನಾವು ಪ್ರತಿ ಸಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ನಿವಾರಣೆ ಮಾಡಿಕೊಳ್ಳುವಂಥ ಅದ್ಭುತವಾದ ದಿನ. ಈ ದಿನ ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸೋದ್ರಿಂದ ಹಾಗೂ ಮುಖ್ಯವಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ಆರಾಧನೆ ಮಾಡೋದ್ರಿಂದ ಗ್ರಹದೋಷಗಳಿಂದ ನಿವಾರಣೆ ಹೊಂದಬಹುದು ಅಂತ ಸಾಕಷ್ಟು ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವಂಥದ್ದು. ಎಷ್ಟೋ ಜನಕ್ಕೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ, ಮದುವೆ ಏಜಿಗೆ ಬಂದಿರುವಂಥವರು ಕೂಡ ಮದುವೆ ಆಗಿರೋದಿಲ್ಲ, ಹಾಗೂ ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು ನಿಮ್ಮದೇ ಜಾಗ ಆಗಿದ್ದರು, ನಿಮ್ಮದೇ ಸೈಟ್ ಆಗಿದ್ದರು, ನಿಮ್ಮದೇ ಆಸ್ತಿ ಆಗಿದ್ದರೂ ಕೂಡ ಯಾವುದೋ ಒಂದು ತಂಟೆ ತಕರಾರಿನಿಂದ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇದ್ದೀರಾ. ಅದಕ್ಕೆ ತುಂಬ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಾ, ಸಮಯವನ್ನು ಕೂಡ ಖರ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು. ಇನ್ನು ಮಂಗಳವಾರ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಲಕ್ಷಗಳು, ಕೋಟಿಗಳು, ಸಾವಿರ ಈ ರೀತಿ ಅವರವರ ಶಕ್ತಿಯಾನುಸಾರ ಸಾಲವನ್ನು ಮಾಡಿಕೊಂಡಿರ್ತಾರೆ. ನಾವು ತುಂಬ ಚಿಕ್ಕದಾಗಿ ಯೋಚನೆ ಮಾಡಿಬಿಡ್ತೀವಿ ಕೆಲವೊಂದು ಬಾರಿ. ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೇನು ಲಕ್ಷಗಳು, ಕೋಟಿಗಳ ಸಾಲವಿದ್ದರೆ ತೀರ್ಬಿಡುತ್ತಾ ಅನ್ನುವಂಥ ಒಂದು ಡೌಟು, ಸಂಶಯ ಬರುತ್ತೆ. ಆ ರೀತಿ ನೀವು ನಿಮ್ಮ ಮನಸ್ಸಿಗೆ ಬರಮಾಡ್ಕೊಳ್ದೇನೆ ತಪ್ಪದೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಳೋದ್ರಿಂದ, ಯಾಕಂದರೆ ಮಂಗಳವಾರ ಫಸ್ಟೇ ತಿಳಿಸ್ದೆ ಕುಜನಿಗೆ ಸಂಬಂಧಪಟ್ಟಂಥ ವಾರ ಆಗಿರೋದ್ರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳೋದು ಯಥೇಚ್ಛವಾದಂಥ ಲಾಭಗಳನ್ನು ಕಂಡುಕೊಳ್ಬಹುದು. ಸಾಲವನ್ನು ತೀರಿಸುವಂಥ ಮಾರ್ಗಗಳು ನಮಗೆ ಸೂಚಿಸುತ್ತೆ. ಯಾಕಂದರೆ ನಂಬಿಕೆ ಅನ್ನುವಂಥದ್ದು ಇಲ್ಲಿ ಪ್ರಾಧಾನ್ಯವಾಗಿರುತ್ತೆ. ಹಾಗೂ ನಾವು ಬಳಸುವಂಥ ಈ ವಸ್ತುಗಳು ಕೂಡ ವಿಶೇಷವಾದ ಶಕ್ತಿ ಹೊಂದಿರೋದ್ರಿಂದ ವೀಳ್ಯದೆಲೆ ಅನ್ನುವಂಥದ್ದು ಪ್ರತಿ ಶಾಸ್ತ್ರಗಳಲ್ಲೂ ಕೂಡ ನಾವು ಮುಖ್ಯವಾಗಿ ತಗೊಳ್ಳುವಂಥದ್ದು. ಇದನ್ನು ನಾಗವಲ್ಲಿ ಅಂತ ಕೂಡ ಈ ವೀಳ್ಯದೆಲೆಯನ್ನು ಕರಿತೀವಿ. ಇದರಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರು ಇರೋದ್ರಿಂದ ತುಂಬಾ ಲಾಭವನ್ನು ಕಂಡುಕೊಳ್ಳಬಹುದು. ಈ ಪರಿಹಾರವನ್ನು ನಾವು ತೊಟ್ಟು ತುದಿ ಮುರಿಯದೆ ಒಂದು ಎಲೆಯನ್ನು ತಗೊಳ್ಬೇಕಾಗುತ್ತೆ. ಹಾಗೂ 5 ರೂಪಾಯಿ ಕಾಯಿನನ್ನು ತಗೊಳ್ಬೇಕು. ಒಂದು ಲವಂಗ, ಮುಗ್ಗಿರುವಂಥ ಲವಂಗ ಹಾಗೂ ಒಂದು ಏಲಕ್ಕಿಯನ್ನು ತಗೊಳ್ಬೇಕು. ಇದನ್ನು ನೀವು ಮಂಗಳವಾರ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ದೀಪಾರಾಧನೆ ಮಾಡ್ತೀವಿ ಪ್ರದೋಷದ ಕಾಲದಲ್ಲಿ, ಆ ಸಮಯದಲ್ಲಿ ಮಾಡುವಂಥದ್ದು ವಿಶೇಷವಾದ ಗುಣಗಳನ್ನು ಹೊಂದಿರುತ್ತೆ. ಲಾಭವನ್ನು ಜಾಸ್ತಿ ಪಡ್ಕೊಳ್ಬಹುದು. ಇಷ್ಟು ವಸ್ತುಗಳು ನೀವು ಇದರಲ್ಲಿ ಕಾಣಬಹುದು. ಯಾವುದೇ ಒಂದು ಕೆಲಸ ಸರಾಗವಾಗಿ ಆಗಬೇಕು, ನಮ್ಮ ಮನಸ್ಸಲ್ಲಿ ಈ ಕೆಲಸ ಆದರೆ ಸಾಕು ನಾವು ಚೆನ್ನಾಗಿರ್ತೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರುತ್ತೆ ನೋಡಿ. ಅದು ನಮ್ಮನ್ನು ಇನ್ನಷ್ಟು ಮುಂದಕ್ಕೆ ಪಾಸಿಟಿವ್ ರೀತಿಯಲ್ಲಿ ಕರ್ಕೊಂಡೋಗುತ್ತೆ. ಆದರೆ ನಾವು ನೆಗೆಟಿವ್ ಆಗಿ ತುಂಬಿಕೊಂಡಿದ್ರೆ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಅದು ಮತ್ತೆ ಮತ್ತೆ ಹಿಂದೆ ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವು ಮಾಡುವಂಥ ಕೆಲಸ ನಮ್ಮ ಸಾಲವನ್ನು ತೀರಿಸುತ್ತೆ. ನಮ್ಮ ಮನೆಯಲ್ಲಿ ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥದ್ದೇ ಆಗಿರಬಹುದು. ಹಾಗೂ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಕಾಡ್ತಾ ಇರುವಂತಹ ಪ್ರಶ್ನೆಗಳು ಯಾವುದೇ ಇದ್ದರೂ ಕೂಡ ಅವುಗಳಿಗೆ ಇದು ಉತ್ತರವಾಗುತ್ತೆ ಸ್ನೇಹಿತರೆ. ಅದಕ್ಕೆ ಮಂಗಳವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ. ಎಷ್ಟೋ ಜನಕ್ಕೆ ಈಗಿನ ಕಾಲಮಾನದಲ್ಲಿ ಒಂದು ಸ್ವಲ್ಪ ಸ್ವಂತವಾಗಿ ಭೂಮಿ ಇದ್ದರೆ ಅವರೇ ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರು, ಸಂಪತ್ತನ್ನು ಹೊಂದಿರುವಂಥವರು ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಮ್ಮ ಹತ್ರ ದುಡ್ಡು ಕಾಸು ಇಲ್ಲ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಗೌರವ, ಘನತೆ ಅನ್ನೋದು ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ದುಡ್ಡಿರುವಂಥವರಿಗೆ ಮಾತ್ರ
ಬಂಗಾರನೇ ಬೆಲೆ ಜಾಸ್ತಿ ಇರುತ್ತೆ ಅನ್ನುವಂಥ ಎಷ್ಟೋ ಜನ ಮನಸ್ಥಿತಿಯಲ್ಲೂ ಇರ್ತಾರೆ. ಅದು ಒಂದೊಂದು ಸಾರಿ ತೋರಿಸ್ಕೊಡುತ್ತೆ. ಇದು ಕಹಿ ಸತ್ಯ ಆದರೂ ಕೂಡ ನಾವು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಸಂಬಂಧಿಕರೇ ಆಗಿರಬಹುದು, ಸ್ನೇಹಿತರೇ ಆಗಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ನಾವು ಬಡವರು ಅನ್ನುವ ಒಂದು ಸೂಚನೆ ಅನ್ನೋದು ತೋರಿಸ್ಕೊಡುತ್ತೆ. ಅದಕ್ಕೆ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಲವನ್ನು ತೀರಿಸಬಹುದು, ತಕ್ಕ ಮಟ್ಟಿಗೆ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು. ಒಂದು ವೀಳ್ಯದೆಲೆಯನ್ನು ತಗೊಂಡು ನೀಟಾಗಿ, ಇದಕ್ಕೆ ಒಂದು ಕೆಂಪು ದಾರ ಕೂಡ ನಮಗೆ ಬೇಕಾಗುತ್ತೆ. 5 ರೂಪಾಯಿ ಕಾಯಿನನ್ನು ನೀಟಾಗಿ ಅರಿಶಿಣದ ನೀರಲ್ಲಿ ತೊಳ್ಕೊಂಡು ಇದರಲ್ಲಿ ಇಟ್ಟು ಒಂದು ಲವಂಗ ಹಾಗೂ ಒಂದು ಏಲಕ್ಕಿಯನ್ನು ಇಡಬೇಕು. ಇಟ್ಟು ಇದನ್ನು ಕೆಂಪು ದಾರದಲ್ಲಿ ಸ್ಮೂತಾಗಿರುತ್ತೆ ಎಲೆ ನೋಡಿಕೊಂಡು ಫೋಲ್ಡ್ ಮಾಡಿದ್ದೆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ, ವಿಗ್ರಹ ಮುಂದೆ ಈ ಥರ ಪ್ಲೇಟಲ್ಲಿ ನೀವು ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಧೂಪವನ್ನು ತೋರಿಸಿ, ಅಗರಬತ್ತಿಯನ್ನು ತೋರಿಸ್ಬಿಟ್ಟು ನೀಟಾಗಿ ನೀವು ಎಲ್ಲಿ ದುಡ್ಡು, ಒಡವೆ, ವಸ್ತ್ರಗಳನ್ನು ಇಡ್ತೀರಿ, ಜೋಪಾನ ಮಾಡ್ತೀರಾ, ಬೆಲೆ ಬಾಳುವಂಥ ವಸ್ತುಗಳು, ಆ ಜಾಗದಲ್ಲಿ ಇದನ್ನು ಇಡಬೇಕು. ಈ ಥರ ನೀವು ಪ್ರದೋಷದ ಸಮಯದಲ್ಲಿ ಮಾಡಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಸಾಲ ಈ ರೀತಿ ಇದೆ ತೀರಿದ್ರೆ ಹಾಗೂ ಆದಾಯದ ಮಾರ್ಗಗಳು ಕಂಡುಕೊಂಡ್ರೆ, ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಕ್ಕಿದ್ರೆ ನಮಗೆ ಸಾಕಾಗುತ್ತೆ ಅಂತ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ. ಈಗ ಎಷ್ಟೋ ದುಡಿತೀವಿ, ಎಷ್ಟೋ ನಮಗೆ ಏನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀವಿ, ಆದರೂ ಕೆಲವೊಂದು ಸಾರಿ ಎಷ್ಟೇ ಮಾಡಿದ್ರೂ ನೆಮ್ಮದಿ ಅನ್ನೋದು ನಮಗೆ ಇರೋದೇ ಇಲ್ಲ. ಅಂತಹವರು ತಪ್ಪದೇ ಇದನ್ನು ಮಾಡಿಕೊಂಡಾಗ ನೆಮ್ಮದಿಯ ಜೊತೆ ನಮಗೆ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ಳುತ್ತೆ. ನಾವು ಎಷ್ಟೇ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಸ್ಥಾನಮಾನವನ್ನು ಪಡ್ಕೊಳ್ಬೇಕು, ಗೌರವ ಘನತೆಯಿಂದ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆಲ್ಲ ರೀತಿಯಲ್ಲೂ ಕೂಡ ಒಂದು ಬುದ್ಧಿ, ಜ್ಞಾನ, ಅದನ್ನು ನಾವು ಬ್ಯಾಲೆನ್ಸ್ ಮಾಡುವಂಥ ಮನಸ್ಥಿತಿ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಅದಕ್ಕೆ ಈ ರೀತಿಯ ಪರಿಹಾರಗಳು ಸಹಾಯ ಮಾಡುತ್ತೆ. ಹೌದು ಸ್ನೇಹಿತರೆ, ಇಲ್ಲ ಅಂತ ಹೇಳಿದ್ರೆ ನಾವು ಮನಸ್ಸಿನ ಮೇಲೆ ಅದರ ಯಥೇಚ್ಛವಾದಂಥ ಪ್ರಭಾವ ಬೀರೋದ್ರಿಂದ ನಾವು ಇದನ್ನೆಲ್ಲವೂ ಯಾವುದೇ ಒಂದು ರೀತಿಯಲ್ಲೂ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹೆಂಗಂದರೆ ಹಂಗೆ ನಾವು ನಡ್ಕೊಳ್ಬಿಡ್ತೀವಿ. ಆಗ ಇವ್ರಿಗೆ ಒಂದು ಜ್ಞಾನ ಇಲ್ಲ, ವಿವೇಚನಾ ಶಕ್ತಿ ಇಲ್ಲ ಅಂತ ಕೂಡ ಎಷ್ಟೋ ಜನ ಮಾತಾಡ್ಕೊಳ್ತಾರೆ. ಇದನ್ನೆಲ್ಲವೂ ನಾವು ಒಂದು ಹತೋಟಿಯಲ್ಲಿ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದರೆ ನಮ್ಮ ಜೀವನ, ಆದಾಯ ಪ್ರತಿಯೊಂದು ಕೂಡ ಒಂದೊಂದೇ ನಾವು ಅಭಿವೃದ್ಧಿಯ ದಾರಿಯನ್ನು ಪಡ್ಕೊಳ್ಬಹುದು, ಮುಂದೆ ಸಾಗಬಹುದು. ಇದು ಎಲ್ಲವೂ ಕೂಡ ಅಮೂಲ್ಯವಾಗಿರುವಂಥದ್ದು, ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ಇಷ್ಟು ಇಟ್ಟು ನೀವು ಬೀರ್ವಾನಲ್ಲಿ ಇಟ್ಬಿಡಿ. ಇದು ಒಂದು ವಾರ 15 ದಿನ ಆದಮೇಲೆ ಒಣಗುತ್ತೆ. 5 ರೂಪಾಯಿ ಕಾಯಿನನ್ನು ನಿಮ್ಮ ಬೀರ್ವಾನಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ ವಸ್ತುಗಳನ್ನು ಹಸಿರು ಗಿಡಗಳ ಹತ್ರ ಹಾಕಿ, ಇಷ್ಟೇ ಸುಲಭವಾಗಿ.